ಹಾಯ್ ಹಲೋ ವಿದ್ಯಾರ್ಥಿಗಳೇ, ವಿಜ್ಞಾನ ವಿತ್ ಪುಷ್ಪ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಿಮಗೆಲ್ಲ ಗೊತ್ತಿರೋ ಹಾಗೆ 10th ಎಕ್ಸಾಮ್ ತುಂಬಾ ಹತ್ತಿರವಾಗ್ತಿದೆ. ಕೆಲವು ವಿದ್ಯಾರ್ಥಿಗಳ ಎದೆಯಲ್ಲಿ ನಡುಕವೂ ಪ್ರಾರಂಭವಾಗ್ತಿದೆ. ಎಲ್ಲ ಭಯ ತೊಂದರೆಗಳನ್ನು ನಿವಾರಿಸಿಕೊಂಡು ಒಳ್ಳೆಯ ಸ್ಕೋರ್ ಮಾಡೋದು ಯಾವ ಥರ, 100% ಸಕ್ಸಸ್ ಆಗೋದಕ್ಕೆ ಏನೆಲ್ಲ ಮಾಡಬೇಕು ಅಥವಾ ಏನೆಲ್ಲ ಮಾಡಬಾರ್ದು ಅಂತ ಹೇಳಿ ತಿಳ್ಕೊಳ್ಳೋಣ. ಇವತ್ತಿನ ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ಹಾಗಾಗಿ ಎಲ್ಲೂ ಸ್ಕಿಪ್ ಮಾಡದೆ ವಿಡಿಯೋ ನೋಡಿ. ಅದಕ್ಕೂ ಮುಂಚೆ ಯಾರೆಲ್ಲ ಹೊಸದಾಗಿ ನಮ್ಮ ವಿಡಿಯೋ ನೋಡ್ತಾ ಇದ್ದೀರಾ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲೇ ಇರುವ ಬೆಲ್ ಐಕನನ್ನು ಕ್ಲಿಕ್ ಮಾಡಿ, ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ವಿಡಿಯೋವನ್ನು ಪ್ರಾರಂಭ ಮಾಡೋಣ. ಯಾರಿಗೆಲ್ಲ ರ್ಯಾಂಕ್ ಬರಬೇಕು ಅಂತ ಇಷ್ಟ ಇರಲ್ಲ ಹೇಳಿ ವಿದ್ಯಾರ್ಥಿಗಳೇ? ಎಲ್ಲರಿಗೂ ಇಷ್ಟ ಇರುತ್ತೆ ಅಲ್ವಾ? ಆದರೆ ಎಲ್ಲರೂ ರ್ಯಾಂಕ್ ಬರೋದಕ್ಕೆ ಸಾಧ್ಯ ಆಗಲ್ಲ. ಯಾಕಂದರೆ ಒಬ್ಬೊಬ್ಬರು ಓದುವಂತಹ ರೀತಿ ಬೇರೆ ಬೇರೆಯಾಗಿರುತ್ತೆ. ಒಂದು ಶಾಲೆಯಲ್ಲಿ ಆವರೇಜ್ ಮಕ್ಕಳು ಇರ್ತಾರೆ, ರ್ಯಾಂಕಿಂಗ್ ಸ್ಟೂಡೆಂಟ್ಸ್ ಕೂಡ ಇರ್ತಾರೆ. ಬಟ್ ಅವರಿಬ್ಬರಿಗೂ ಪಾಠ ಮಾಡ್ತಕ್ಕಂಥ ಟೀಚರ್ಸ್ ಮಾತ್ರ ಒಬ್ಬರೇ ಆಗಿರ್ತಾರೆ. ಆವರೇಜ್ ಸ್ಟೂಡೆಂಟ್ ಕೂಡ ರ್ಯಾಂಕಿಂಗ್ ಸ್ಟೂಡೆಂಟ್ ಅಷ್ಟೇ ಚೆನ್ನಾಗಿ ಓದ್ತಾನೆ. ಬಟ್ ರ್ಯಾಂಕಿಂಗ್ ಸ್ಟೂಡೆಂಟ್ ಮಾರ್ಕ್ಸು 95 ಆದರೆ ಆವರೇಜ್ ಸ್ಟೂಡೆಂಟ್ ಮಾರ್ಕ್ಸು 35 ಆಗಿರುತ್ತೆ. ಯಾಕೆ ಈ ವ್ಯತ್ಯಾಸ? ಆವರೇಜ್ ಸ್ಟೂಡೆಂಟ್ಸ್ ಮಾಡ್ತಕ್ಕಂಥ ಮಿಸ್ಟೇಕ್ಸ್ ಏನು? ವಿದ್ಯಾರ್ಥಿಗಳೇ, ಮೊದಲಿಗೆ ನಾವೆಲ್ಲ ಟೈಮ್ ಟೇಬಲ್ ಹಾಕೊಂಡು ಓದಬೇಕು ಅಂತ ತೀರ್ಮಾನ ಮಾಡ್ಕೋತೇವೆ. ಟೈಮ್ ಟೇಬಲ್ ಕೂಡ ಹಾಕ್ತೇವೆ, ಬಟ್ ಅದನ್ನು ಫಾಲೋ ಮಾಡೋದು ಮಾತ್ರ 2 ರಿಂದ 3 ದಿನ. ಇವತ್ತಿಗೆ 4 ಗಂಟೆಗೆ ಎದ್ದು ಓದಬೇಕು ಅಂತ ಹೇಳಿ ಪ್ರಾರಂಭ ಮಾಡ್ತೇವೆ. ಅಲಾರಾಮ್ ಕೂಡ ಇಟ್ಕೋತೇವೆ. ಆದರೆ ಅಲಾರಾಮ್ ಹೊಡೆದ್ಮೇಲೆ ಅದನ್ನು ನಾವೇನು ಮಾಡ್ತೀವಿ, ಆಫ್ ಮಾಡಿಬಿಟ್ಟು ಮತ್ತೆ ನಾವು ಹಾಸಿಗೆಯಲ್ಲಿ ಮಲ್ಕೋತೀವಿ. ಈ ತಪ್ಪುಗಳನ್ನು ಯಾವುದೇ ಕಾರಣಕ್ಕೂ ಮಾಡಬಾರ್ದು ವಿದ್ಯಾರ್ಥಿಗಳೇ. ಕಷ್ಟಪಟ್ಟು ಓದಿದ್ರೆ ಮಾತ್ರ ಸಕ್ಸಸ್ ಸಿಗುತ್ತೆ ಅಲ್ವಾ ವಿದ್ಯಾರ್ಥಿಗಳೇ? ಹಾಗಾದರೆ ಯಾವ ರೀತಿ ಓದಬೇಕು? ಶಾಲೆಯಿಂದ ಬಂದ ನಂತರ ನಿಮಗೆ ಇಷ್ಟವಾದಂತಹ ಕೆಲಸವನ್ನು ಮಾಡಿ, ಇಲ್ಲ 1 ಅವರ್ ಆಟ ಆಡಿ ನಿಮ್ಮ ಮೈಂಡನ್ನು ರಿಲೀಫ್ ಮಾಡ್ಕೊಳ್ಳಿ. ಯಾಕಂದರೆ ಶಾಲೆಯಲ್ಲಿ 10th ಮಕ್ಕಳಿಗೆ ಯಾವುದೇ ಬ್ರೇಕ್ ಅಥವಾ ರಿಲೀಫ್ ಇರೋದಿಲ್ಲ. ನಂತರ ಮುಖವನ್ನು ತೊಳೆದುಕೊಂಡು 10 ರಿಂದ 15 ನಿಮಿಷ ಧ್ಯಾನ ಮಾಡಿ. ಇದರಿಂದ ನಿಮ್ಮ ಕಾನ್ಸಂಟ್ರೇಷನ್ ಜಾಸ್ತಿ ಆಗುತ್ತೆ. ನಂತರ ನೀವು ಓದಲು ಕುಳಿತುಕೊಳ್ಳುವಂತಹ ಜಾಗ ಏನಿರುತ್ತೆ ಅದು ತುಂಬ ಸ್ವಚ್ಛವಾಗಿರಲಿ ಮತ್ತು ಪ್ರಶಾಂತವಾಗಿರಲಿ. ನಿಮ್ಮ ಟೈಮ್ ಟೇಬಲ್ ಪ್ರಕಾರ ನೀವು ಓದೋದಕ್ಕೆ ಶುರು ಮಾಡಿ. ಒಂದು ಸಬ್ಜೆಕ್ಟನ್ನು 45 ನಿಮಿಷ ಮಾತ್ರ ಓದಿ, 5 ರಿಂದ 10 ನಿಮಿಷ ಬ್ರೇಕನ್ನು ತೆಗೆದುಕೊಳ್ಳಿ. ಓದಿದ ನಂತರ ಕಣ್ಣು ಮುಚ್ಚಿ ಅದನ್ನೊಮ್ಮೆ ರೀಕಾಲ್ ಮಾಡಿಕೊಳ್ಳಿ. ಯಾವುದಾದರೂ ಒಂದು ಪಾಯಿಂಟ್ ಮರೆತೋದರೆ ತಕ್ಷಣ ಬುಕ್ಕನ್ನು ತೆಗೆದು ನೋಡಬೇಡಿ. ನೆನಪು ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡಿ. ಆಗಲೂ ನೆನಪಾಗದಿದ್ದಲ್ಲಿ ತೆಗೆದು ನೋಡಿ. ಅದನ್ನು ಬರೆದು ಅಭ್ಯಾಸ ಮಾಡಿ. ಏಕೆಂದರೆ 1 ಬಾರಿ ಬರೆಯುವುದು 4 ಸಾರಿ ಓದುವುದಕ್ಕೆ ಸಮ ಆಗಿರುತ್ತೆ ವಿದ್ಯಾರ್ಥಿಗಳೇ. ನಂತರ ನೀವು ಕಲಿತಿರುವುದನ್ನು ನಿಮ್ಮ ಸ್ನೇಹಿತರೊಂದಿಗೆ ಡಿಸ್ಕಸ್ ಮಾಡಿ. ಯಾಕಂದರೆ ಬೇರೆಯವರಿಗೆ ಕಲಿಸುವುದರಿಂದ ನಮ್ಮ ಕಲಿಕೆ ಹೆಚ್ಚುತ್ತಾ ಹೋಗುತ್ತೆ. ಆದಷ್ಟು ಇಂದಿನ ವರ್ಷದ ಕ್ವಶನ್ ಪೇಪರ್ಸ್ನ ಸಾಲ್ವ್ ಮಾಡಿ, ಆ ಪೇಪರ್ಸ್ನ ರಿವಿಷನ್ ಮಾಡಿ. ಓದಿದ ವಿಷಯವನ್ನು ಮತ್ತೆ ಮತ್ತೆ ಅಂದರೆ ಅಟ್ಲೀಸ್ಟ್ ವಾರಕ್ಕೆ ಒಮ್ಮೆಯಾದರೂ ರಿವಿಷನ್ ಮಾಡ್ತಾ ಹೋಗಿ. ಯಾವ ಚಾಪ್ಟರಲ್ಲಿ ಯಾವ ಪ್ರಶ್ನೆಗಳು ಇಂಪಾರ್ಟೆಂಟ್ ಆಗಿರುತ್ತೆ ಅದರ ಕಡೆ ಹೆಚ್ಚು ಗಮನ ಕೊಡಿ. ಆದಷ್ಟು ಸ್ಮಾರ್ಟ್ ಸ್ಟಡಿ ಮಾಡ್ತಾ ಹೋಗಿ, ಅಂದರೆ ಕೀ ಪಾಯಿಂಟನ್ನು ಮಾಡ್ತಾ ಹೋಗಿ. ಅದನ್ನು ನೋಡಿದ ತಕ್ಷಣ ನಿಮಗೆ ಅದರ ಎಲ್ಲ ವಿವರಣೆಗಳು ನೆನಪಾಗಬೇಕು. ನೀವು ಓದುವ ಜಾಗದಲ್ಲಿ ಚಾರ್ಟ್ಗಳನ್ನು ಹಾಕಿಕೊಳ್ಳಿ. ಚಾರ್ಟ್ಗಳು ಎಂದರೆ ವಿಜ್ಞಾನದ ಚಿತ್ರಗಳಾಗಿರ್ಬೋದು, ಸೂತ್ರಗಳಾಗಿರ್ಬೋದು, ಗಣಿತದ ಸೂತ್ರಗಳಾಗಿರ್ಬೋದು, ವ್ಯಾಕರಣಾಂಶಗಳಾಗಿರ್ಬೋದು, ಅದೇ ರೀತಿ ಸೋಷಿಯಲ್ನಲ್ಲಿ ಬರ್ತಕ್ಕಂಥ ಮ್ಯಾಪ್ಗಳಾಗಿರ್ಬೋದು. ಇದನ್ನು ನೀವೇ ಬರೆದು ನೀವು ಓದುವ ಜಾಗದಲ್ಲಿ ಗೋಡೆಗಳಿಗೆ ಹಾಕಿಕೊಳ್ಳಿ. ಇದನ್ನು ಡೈಲಿ ಒನ್ಸ್ ನೋಡ್ತಾ ಹೋದರೆ ನಿಮ್ಮ ಮೆಮೊರಿ ಪವರ್ ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ. ಇನ್ನು ನೆಕ್ಸ್ಟ್ ವಿಷಯ ಹೇಳೋದಾದರೆ, ಯಾವುದಕ್ಕೂ ನೀವು ಭಯಪಡಬೇಡಿ. ಸುತ್ತಲಿನವರು ಎದುರಿಸ್ತಕ್ಕಂಥ ಸಾಧ್ಯತೆಗಳಿರ್ತವೆ. ಅಂದರೆ ನೀವು 10th ಪಾಸ್ ಮಾಡೋದಕ್ಕಾಗೋದೇ ಇಲ್ಲ, ತುಂಬ ಕಷ್ಟ ಇರುತ್ತೆ ಅಂತ ಹೇಳಿ ಎದುರಿಸ್ತಕ್ಕಂಥ ಸಾಧ್ಯತೆ ಇರುತ್ತೆ. ಆದರೆ ವಿದ್ಯಾರ್ಥಿಗಳೇ, ನೀವು ಯಾವುದಕ್ಕೂ ಭಯಪಡುವಂತಹ ಅಗತ್ಯತೆ ಇಲ್ಲ. ಯಾಕಂದರೆ ಸೆಲ್ಫ್ ಕಾನ್ಫಿಡೆನ್ಸ್ ಇರಲೇಬೇಕು. ನಿಮ್ಮ ಮೇಲೆ ನಿಮಗೆ ನಂಬಿಕೆ ಇರಬೇಕು. ನೆಕ್ಸ್ಟ್ ಹೇಳೋದಾದರೆ, ಆದಷ್ಟು ಬೇಗ ಓದೋದಕ್ಕೆ ಶುರು ಮಾಡಿ. ಯಾಕಂದರೆ ಈಗಾಗಲೇ ತುಂಬ ಲೇಟಾಗಿದೆ ವಿದ್ಯಾರ್ಥಿಗಳೇ. ಲೇಜಿನೆಸ್ಸನ್ನು ಬಿಡಿ, ಕಷ್ಟಪಟ್ಟರೆ ಸಕ್ಸಸ್ ಸಿಗೋದು ಅಲ್ವಾ ವಿದ್ಯಾರ್ಥಿಗಳೇ? ಈ ರೀತಿ ನೀವು ಮಾಡಿದ್ದೇ ಆದರೆ ನೆಕ್ಸ್ಟ್ ರಿಸಲ್ಟ್ ಬಂದಮೇಲೆ ನೀವೇ ನಮ್ಮ ಚಾನಲ್ಗೆ ಬಂದು ನಾನು ಸಕ್ಸಸ್ ಆಗಿದ್ದೇನೆ ಮೇಡಮ್ ಎಂದು ಕಮೆಂಟ್ ಮಾಡ್ತೀರಾ ವಿದ್ಯಾರ್ಥಿಗಳೇ. ಸಕ್ಸಸ್ ಎನ್ನುವುದು ಒಂದು ವೆಹಿಕಲ್ ಇದ್ದಂತೆ. ಅದು ಮುಂದೆ ಹೋಗಬೇಕು ಅಂದರೆ ಹಾರ್ಡ್ ವರ್ಕ್ ಎನ್ನುವ ವೀಲ್ ಇದ್ದರೆ ಮಾತ್ರ ಸಾಧ್ಯ. ಆದರೆ ಸೆಲ್ಫ್ ಕಾನ್ಫಿಡೆನ್ಸ್ ಎನ್ನುವ ಫ್ಯೂಯಲ್ ಇಲ್ಲದಿದ್ದರೆ ಯಾವುದೇ ಜರ್ನಿ ಕೂಡ ಅಸಾಧ್ಯ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಇನ್ನೂ ಹೆಚ್ಚಿನ ವಿಡಿಯೋಗಳಿಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ.